ಬೆಂಗಳೂರು ನಗರದ ಟ್ರಾಫಿಕ್ ಜಂಜಾಟ ವಿಶ್ವಮಟ್ಟದಲ್ಲಿ ಆಗಾಗ ಸುದ್ದಿ ಆಗ್ತಿದ್ದೇವೆ. ಆದರೆ ಬೆಂಗಳೂರು ನಗರದಲ್ಲಿನ ಪಾರ್ಕಿಂಗ್ ವ್ಯವಸ್ಥೆ ಯಾವಾಗಲೂ ದೊಡ್ಡ ಸುದ್ದಿಯೂ ಆಗೋದಿಲ್ಲ ಮತ್ತು ಅದರಿಂದನೇ ಟ್ರಾಫಿಕ್ ಹೆಚ್ಚಾಗುತ್ತೆ ಅನ್ನುವ ಒಂದು ಸತ್ಯ ಕೂಡ ಅಲ್ಲೇ ಮರೆಮಾಚಿ ಹೋಗುತ್ತೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಫೋಕಸ್ ಪೋಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿವಾಗಿಲು. ವೀಕ್ಷಕರು, ನಾನೀಗ ಹೇಳಿರುವಂತೆ ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ಬೆಂಗಳೂರಲ್ಲಿ ತುಂಬಾ ಅಸ್ತವ್ಯಸ್ತ ಮತ್ತು ಅವ್ಯವಸ್ಥೆ ಇದೆ. ಹೀಗಾಗಿ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ ಮತ್ತು ಬೆಂಗಳೂರು ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾದಷ್ಟೇ ಪಾರ್ಕಿಂಗ್ ಸಂಖ್ಯೆ ಕೂಡ ಹೆಚ್ಚಾಗೋದಿಲ್ಲ. ಹೀಗಾಗಿ ಇದ್ದ ಬದ್ದ ರಸ್ತೆ ಬೀದಿಗಳೆಲ್ಲ ತುಂಬಿಕೊಂಡು ವಾಹನ ಸಂಚಾರಕ್ಕೆ ಸಾಕಷ್ಟು ಅಡಚಣೆ ಕೂಡ ಉಂಟಾಗುತ್ತೆ. ಇದೇ ಕಾರಣಕ್ಕೆ ಬೆಂಗಳೂರಲ್ಲಿ ಟ್ರಾಫಿಕ್ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರೋ ಸತ್ಯ. ಬೆಂಗಳೂರಿನ ಈ ಒಂದು ಕೆಟ್ಟ ಟ್ರಾಫಿಕ್ಗೆ 50% ಈ ರಸ್ತೆ ಬದಿಯ ಪಾರ್ಕಿಂಗ್ ವ್ಯವಸ್ಥೆಯ ಒಂದು ಕೆಟ್ಟ ಏನು ನೀತಿ ಇದೆಯಲ್ಲ, ಇದೇ ಕಾರಣ ಅನ್ನುವಂಥದ್ದು ಅಂತೂ ಸತ್ಯ. ಈ ಎಲ್ಲ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಂದು ಪಾರ್ಕಿಂಗ್ ಪ್ಲಾನ್ ಅಂದ್ರೆ ನೀತಿಯನ್ನ ಈಗ ಡ್ರಾಫ್ಟ್ ಆಗಿ ಕರಡು ಆಗಿ ಸಿದ್ಧಪಡಿಸಿದೆ. GBA ಪಾರ್ಕಿಂಗ್ ಪ್ಲಾನ್ ರೂಲ್ಸ್ 2026 ಅನ್ನುವಂತಹ ಡ್ರಾಫ್ಟ್ ಇದನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದು 30 ದಿನಗಳ ಕಾಲ ಸಾರ್ವಜನಿಕರ ಆಕ್ಷೇಪಣೆಗೆ ಬಿಟ್ಟಿದೆ. ಪಾರ್ಕಿಂಗಿಗೆ ಒಂದು ಸಪ್ಲೈ ಸೈಡ್ನಲ್ಲಿ ಏನು ವ್ಯವಸ್ಥೆ ಮಾಡ್ಬೋದು, ಅದಕ್ಕೆ ಏನಾದರೂ ಇನ್ಸೆಂಟಿವ್ಸ್ ಕೊಡ್ಬೋದಾ ಅಂತ ಹೇಳಿ, ಮತ್ತು ಡಿಮಾಂಡ್ ಸೈಡ್ನಲ್ಲಿ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ಎರಡು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಒಂದು, ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಏನು ರೋಡ್ಸನ್ನು ಐಡೆಂಟಿಫೈ ಮಾಡ್ತಾರೆ ಫಾರ್ ನೋ ಪಾರ್ಕಿಂಗ್, ಅದನ್ನು ಅವರು ಫೈನ್ ಎಕ್ಸೆಟ್ರಾ ಅಥವಾ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆ ಖಂಡಿತ ಮಾಡ್ತಾರೆ. ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಕೊಡಬೇಕಾದ್ರೆ ಯಾರು ಟೋವಿಂಗ್ ಮಾಡಬೇಕು, ಅದಕ್ಕೆ ಯಾವ ಅಧಿಕಾರ ಕೊಡ್ತೇವೆ, ಹೇಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀವಿ. ವಿಶೇಷವಾಗಿ ಏನಂತ ಹೇಳಿದರೆ, ಒಂದು ಸಪ್ಲೈ ಸೈಡ್, ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ವ್ಯವಸ್ಥೆ ನಾವು ಮಾಡ್ಬೋದು. ಮೆಟ್ರೋ ಅವ್ರ ಕಡೆಯಿಂದ ಏನಾದರೂ ಅವರು ವ್ಯವಸ್ಥೆ ಮಾಡ್ತಾಯಿದ್ರೆ ಮೆಟ್ರೋ ಸಹ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾರೆ. ಪ್ರೈವೇಟ್ ಜಾಗ ಯಾರಾದರೂ ಕೊಡಲಿಕ್ಕೆ ಇದ್ದರೆ ಪ್ರೈವೇಟ್ ಜಾಗ ಬಾಡಿಗೆ ಮೇಲೆ ತೊಗೊಂಡ್ಬಿಟ್ಟು ಸಹ ಅವರು ಪಾರ್ಕಿಂಗಿಂದು ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಪ್ರಾಪರ್ಟಿ ಟ್ಯಾಕ್ಸ್ನಲ್ಲಿ ಸ್ವಲ್ಪ ರಿಬೇಟ್ ಕೊಡ್ತೇವೆ ಮತ್ತು ಅವರಿಗೆ ಪರ್ಮಿಷನ್ ಸಹ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಹಾಗೂ ಆ ಏರಿಯಾದಲ್ಲಿ ಯಾರಾದರೂ ಒಂದು 100 ಮೀಟರ್ ಒಳಗೆ ಅವರು ಆಫ್ ಸ್ಟ್ರೀಟ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಅಲ್ಲಿ ರೇಟು ವಿಲ್ ಬಿ ಹಾಫ್ ಆಫ್ ವಾಟ್ ಈಸ್ ದ ರೇಟ್ ಪ್ರೊವೈಡೆಡ್ ಎಟ್ ಆನ್ ಸ್ಟ್ರೀಟ್ ಪಾರ್ಕಿಂಗ್. ಮತ್ತು ಯಾರಾದರೂ ಆನ್ ಸ್ಟ್ರೀಟ್ ಪಾರ್ಕಿಂಗ್ನಲ್ಲಿ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ವ್ಯವಸ್ಥೆ ಇರುವಾಗ ಅವರೇನಾದರೂ ಪಾರ್ಕಿಂಗ್ ಮತ್ತೂ ಸಹ ರೋಡ್ನಲ್ಲಿ ಮಾಡ್ತಾ ಇದ್ದರೆ ಖಂಡಿತ ಟ್ರಾಫಿಕ್ ಪೊಲೀಸ್ ಮತ್ತು ಫೈನ್ ಎಲ್ಲ ಹಾಕಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ದ ಡ್ರಾಫ್ಟ್ ಪಾರ್ಕಿಂಗ್ ಪಾಲಿಸಿ. ರೇಟ್ಸ್ ಮತ್ತು ಇದು ರೋಡ್ ಪ್ರಕಾರ ಅವರು ಅನುಗುಣವಾಗಿ ಫಿಕ್ಸ್ ಮಾಡಿಟ್ಟಿದ್ದಾರೆ. ಎಲ್ಲಿ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇದೆ, ಮೂವ್ಮೆಂಟ್ ಆಫ್ ಟ್ರಾಫಿಕ್ ಕ್ಯಾಟಗರೈಸೇಷನ್ ಮಾಡುವಾಗ ಅಂತ ಹೇಳಿದರೆ ನಮ್ಮ ಮೇನ್ ರೋಡ್ಸ್ ಇರ್ಬೋದು, ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ ಇರ್ಬೋದು, ಅಲ್ಲಿ ಫೈನು, ಅಲ್ಲಿ ರೇಟ್ ಆಫ್ ಪಾರ್ಕಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತೇವೆ. ಎಲ್ಲಿ ಸ್ವಲ್ಪ ಜನರು ಓಡಾಡಲಿಕ್ಕೆ ಅವಕಾಶ, ಜನರು ಕಡಿಮೆ ಇದೆ ಮತ್ತು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು, ಅಲ್ಲಿ ಸ್ವಲ್ಪ ರೇಟ್ಸ್ ಸ್ವಲ್ಪ ಕಡಿಮೆ, ಡಿಫ್ರೆಂಟ್ ರೇಟ್ಸ್ ಹ್ಯಾವ್ ಬಿನ್ ಫಿಕ್ಸ್. ಬಟ್ ದ ಐಡಿಯಾ ಇಸ್ ಎನ್ಶ್ಯೂರ್ ಎಡಿಕ್ವೇಟ್ ಸಪ್ಲೈ ಆಫ್ ಪಾರ್ಕಿಂಗ್ ಫೆಸಿಲಿಟಿ ಟು ಬಿ ಪ್ರೊವೈಡೆಡ್. ಅದು ಬೇರೆ ಬೇರೆ ಸರ್ಕಾರದ್ದು ಜಾಗ ಎಲ್ಲೆಲ್ಲಿ ಗುರುತುಪಡಿಸಿ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆ, ಅದು ಮಾಡಿಸ್ಕೊಂಡು ನಾವು ಪಾರ್ಕಿಂಗ್ ಫೆಸಿಲಿಟಿ ಕ್ರಿಯೇಟ್ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ವೀಕ್ಷಕರ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಚರ್ಚೆ ನಡೆಸೋಣ. ಯಾಕಂದರೆ ಬೆಂಗಳೂರಿಗೆ ಒಂದು ನಿಯಮಿತವಾದ ಅಂದ್ರೆ ಒಂದು ವ್ಯವಸ್ಥಿತವಾದ ಪಾರ್ಕಿಂಗ್ ಒಂದು ನೀತಿ ಬೇಕಾ, ಅಥವಾ ಈಗೇನು ಡ್ರಾಫ್ಟಲ್ಲಿ ನಾವು ನೋಡಿರುವಂತಹ ಕೆಲವು ಅಂಶಗಳಿದ್ದಾವೆ. ಅಂದರೆ ನಾವು ಈಗ ವಿವರಿಸ್ತೇನೆ ಮುಂದೆ ನಿಮಗೆ. ಅದು ಡ್ರಾಫ್ಟಲ್ಲಿ ಏನೆಲ್ಲ ನಿಯಮಗಳಿದ್ದಾವೆ ಮತ್ತು ಎಷ್ಟೆಲ್ಲ ಚಾರ್ಜಸ್ಗಳನ್ನು ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ವಿವರಣೆ ಮಾಡುತ್ತೇವೆ. ಈ ಒಂದು ಡ್ರಾಫ್ಟ್ ಏನು ಇದೆಯಲ್ಲ, ಅದು ಕಾರ್ಯರೂಪಕ್ಕೆ ಬರುತ್ತಾ, ಬಂದರೆ ಜನರ ಮೇಲೆ ಎಷ್ಟು ಹೊರೆ ಆಗುತ್ತೆ, ಈ ಒಂದು ವ್ಯವಸ್ಥೆಯನ್ನು ಅಂದರೆ ಪಾರ್ಕಿಂಗ್ ಒಂದು ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಮತ್ತು ಅಥವಾ ನಿಯಮಬದ್ಧವಾಗಿ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೋ GBAಗೋ ಅಥವಾ ಇನ್ಯಾವುದೇ ಪ್ರಾಧಿಕಾರಕ್ಕೂ ಸಾಧ್ಯವೋ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮುಂದಾಗುತ್ತೆ. ಅದರ ಬಗ್ಗೆ ಸವಿವರವಾಗಿ ಚರ್ಚೆ ಮಾಡೋಣ ವೀಕ್ಷಕರೇ. ಈಗ ಮೊದಲಾಗಿ ನಾನು ಈ ಒಂದು ಪ್ಲಾನ್ ಏನಿದೆಯಲ್ಲ, ರೂಲ್ ಏನಿದೆಯಲ್ಲ, ಡ್ರಾಫ್ಟ್, ಅದರ ಬಗ್ಗೆ ಹೇಳ್ತೀನಿ. ರೂಲಲ್ಲಿ ಪ್ರಮುಖವಾಗಿ ಹೇಳಿರುವಂಥದ್ದು, ಪ್ರಮುಖ ರಸ್ತೆಗಳಲ್ಲಿ ಈಗೇನೇನು ಕಂಡಲ್ಲಿ ಪಾರ್ಕಿಂಗ್ ಮಾಡ್ತಾರಲ್ಲ, ಅದನ್ನ ನಿಲ್ಲಿಸುವ ಒಂದು ಉದ್ದೇಶಕ್ಕೋಸ್ಕರ ರಸ್ತೆಗಳನ್ನ ವಿಭಾಗಿಸಿ, ಅಂದ್ರೆ ಪ್ರಮುಖ ರಸ್ತೆಗಳು, ಮುಖ್ಯ ರಸ್ತೆಗಳು ಮತ್ತು ಇನ್ನು ಉಪರಸ್ತೆಗಳು ಏನಿದಾವಲ್ಲ ಬೆಂಗಳೂರು ನಗರದೊಳಗೆ, ಅದಕ್ಕೆ ಬೇರೆ ಬೇರೆ ರೀತಿಯ ಪಾರ್ಕಿಂಗ್ ಚಾರ್ಜ್ ಅನ್ನ ವಿಧಿಸುವಂತಹ ಒಂದು ಡ್ರಾಫ್ಟ್ ಅನ್ನು ಇಲ್ಲಿ ತರಲಾಗಿದೆ. ಅಂದ್ರೆ ಅದಕ್ಕಿಂತಲೂ ಮೊದಲು ನಾನು ಹೇಳಬೇಕಾಗಿರುವಂತದ್ದು, ಇಲ್ಲಿ ಸ್ಟ್ರೀಟ್ ಪಾರ್ಕಿಂಗ್ ಮತ್ತು ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಅನ್ನುವಂತ ಎರಡು ಒಂದು ವಿಭಾಗವನ್ನ ಮಾಡಿದ್ದಾರೆ. ಸ್ಟ್ರೀಟ್ ಪಾರ್ಕಿಂಗ್ ಅಂದ್ರೆ ರಸ್ತೆಯಲ್ಲೇ ವಾಹನಗಳನ್ನು ನಿಲ್ಲಿಸುವಂಥದ್ದು. ಈಗ ಒಂದು ಅಗಲವಾದ MG ರೋಡ್ ರಸ್ತೆ ಇದೆ ಅಂದರೆ ಅದರ ಬದಿಯಲ್ಲಿ ಏನು ಸಣ್ಣ ಮಾರ್ಕ್ ಇರುತ್ತಲ್ಲ, ಅಲ್ಲಿ ವಾಹನಗಳನ್ನು ನಿಲ್ಲಿಸುವಂಥದ್ದು, ಕಾರೋ ಅಥವಾ ಬೈಕೋ ಇನ್ಯಾವುದೋ ಟ್ಯಾಕ್ಸಿಗಳನ್ನು.
ಅದಕ್ಕೆ ನಿರ್ದಿಷ್ಟವಾದ ಒಂದು ದರವನ್ನ ನಿಗದಿ ಮಾಡಲಾಗಿದೆ. ಆ ದರವನ್ನ ಅವರಿಂದ ಪಡೆಯುವಂಥದ್ದು ವಾಹನ ಮಾಲೀಕರಿಂದ. ಎರಡನೇದು ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಅನ್ನುವಂಥದ್ದು. ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಅಂದ್ರೆ ಬಹುಮಹಡಿನೋ ಅಥವಾ ಒಂದು ಐರೈಸಿಂಗ್ ಪಾರ್ಕಿಂಗ್ ಅಂದ್ರೆ ಮಲ್ಟಿ ಸ್ಟೋರ್ಡ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಿ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡುವ ಜೊತೆಗೆ ಅಲ್ಲೊಂದಿಷ್ಟು ಚಾರ್ಜ್ ಅನ್ನ ಪಡೆಯುವಂಥದ್ದು. ಈ ಒಂದು ಪ್ರಮುಖ ವರ್ಗೀಕರಣದ ಮೂಲಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಈ ಡ್ರಾಫ್ಟ್ ನಲ್ಲಿ ಸೂಚನೆ ನೀಡಲಾಗಿದೆ. ವೀಕ್ಷಕರಿಗೆ ನಾವು ಗಮನಿಸಬೇಕಾದಂಥದ್ದು, ಪ್ರಮುಖ ರಸ್ತೆಗಳಲ್ಲಿ ಯಾಕೆ ಪಾರ್ಕಿಂಗ್ ಚಾರ್ಜ್ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಪ್ರಮುಖ ರಸ್ತೆಗಳು ಯಾಕೆ ಅಂದ್ರೆ, ಪ್ರಮುಖ ರಸ್ತೆಗಳಲ್ಲಿ ಈ ಕಮರ್ಷಿಯಲ್ ಸೆಂಟರ್ಗಳು ಅವೆಲ್ಲ ಇರ್ತವೆ, ಆದರೆ ಅಲ್ಲಿಗೆ ಹೋಗ್ಬೇಕಿದ್ರೆ ಸರಿಯಾದ ಪಾರ್ಕಿಂಗ್ ಸಿಗೋದಿಲ್ಲ. ಅವೆಲ್ಲ ಇರುವಂತದ್ದು ಪ್ರಮುಖ ರಸ್ತೆಗಳ ಸೈಡ್ ಅಲ್ಲಿ ಅಥವಾ ಈ ಮಾಲುಗಳು ಅಥವಾ ದೊಡ್ಡ ದೊಡ್ಡ ಸೆಂಟರ್ಗಳು, ಸಿಟಿ ಸೆಂಟರ್ಗಳು ಏನೇನಿರ್ತಾವಲ್ಲ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಅವೆಲ್ಲ ಅಲ್ಲಿ ಇರ್ತವೆ. ಇಲ್ಲಿಗೆ ಹೋಗ್ಬೇಕಾದ್ರೆ ಆ ಒಂದು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಹೋಗುವಂಥದ್ದು ಈಗ ಕಾಮನ್. ಹಾಗಾಗಿ ಅಂತ ರಸ್ತೆಗಳಲ್ಲಿ ನಾವೇ MG ರೋಡನ್ನೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಅಥವಾ ಬೆಂಗಳೂರಿನ ಪ್ರಮುಖ ಯಾವುದು ಕಮರ್ಷಿಯಲ್ ಶೀಟ್ ಮತ್ತಿತರ ರಸ್ತೆಗಳನ್ನ ತೆಗೆದುಕೊಂಡ್ರೆ ಅಲ್ಲಿ ಯಾವತ್ತೂ ಪಾರ್ಕಿಂಗ್ ಇರುತ್ತೆ. ಅಂದ್ರೆ ದಿನದ 24 ಗಂಟೆನೂ ಪಾರ್ಕಿಂಗ್ ಇರುತ್ತೆ. ಕಾರಣ ಒಂದೇ ಅಂದ್ರೆ ಅಲ್ಲಿ ರಸ್ತೆ ಬದಿ ಎಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಿ ಓನರ್ಗಳು ಯಾವುದೋ ಶಾಪಿಂಗ್ ಹೋಗಿರ್ತಾರೆ. ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೇನೆ ಸ್ಟ್ರೀಟ್ ಪಾರ್ಕಿಂಗ್ ಅನ್ನ ವ್ಯವಸ್ಥೆಯನ್ನ ಡ್ರಾಫ್ಟ್ ಅಲ್ಲಿ ಸೂಚಿಸಲಾಗಿದೆ. ಇದರ ಪ್ರಕಾರ ಅಲ್ಲಿ ನಿಲ್ಲಿಸುವಂತ ವಾಹನಗಳೇ ನಿಗದಿತವಾದ ಒಂದು ಚಾರ್ಜ್ ಅನ್ನ ಪಡೆಯುವಂಥದ್ದು. ಇನ್ನು ನಾನು ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಏನೋ ಅಂತಂದ್ರೆ ಬಹುಮಹಡಿ ಕಟ್ಟಡಗಳಿರ್ತೀವಿ. ನಮ್ಮ ಈ ಫ್ರೀಡಂ ಪಾರ್ಕ್ ಪಕ್ಕ ಒಂದು ಬಹುಮಹಡಿ ವ್ಯವಸ್ಥೆ ಇದೆ ಪಾರ್ಕಿಂಗ್ ಇದ್ದು, ಅಲ್ಲಿ ವಾಹನಗಳನ್ನು ನಿಲ್ಲಿಸೋದು, ಅದಕ್ಕೆ ತಕ್ಕಾಗಿ ಚಾರ್ಜ್ ತಗೊಳ್ಳೋದು. ಇನ್ನು ಈ ರಸ್ತೆಗಳನ್ನು ಕೂಡ 3 ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ. ಒಂದು, ಈಗ ಸ್ಟ್ರೀಟ್ ಅಲ್ಲಿ ಮೇನ್ ಮುಖ್ಯ ರಸ್ತೆಗಳು, ಆಮೇಲೆ ಮಾಮೂಲಿ ರಸ್ತೆಗಳು, ಮತ್ತೆ ಮನೆಯ ಮುಂದೆ ಈಗಿನ ರಸ್ತೆಗಳು ಏನಿರ್ತಾವಲ್ಲ, ಈ ಸಣ್ಣ ಸಣ್ಣ ರಸ್ತೆಗಳು, ಈ ರಸ್ತೆಗಳನ್ನು ಕೂಡ ವಿಭಾಗ ಮಾಡಲಾಗಿದೆ. ಇಲ್ಲಿ ಕೂಡ ಪಾರ್ಕಿಂಗ್ ಚಾರ್ಜ್ ಅನ್ನು ತೆಗೆದುಕೊಳ್ಳುವಂತ ಡ್ರಾಫ್ಟ್ ಇದರಲ್ಲಿದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವ ಒಂದು ಸೂಚನೆ ಏನಂದ್ರೆ, ನಾವು ನಮ್ಮ ಮನೆ ಮುಂದೆ ಇರುವಂತಹ ರಸ್ತೆ ನಮ್ದು ಅಂತ ಭಾವಿಸ್ಕೋತಾರೆ ಬಹುತೇಕ. ಇದು ನಮ್ಮ ಆಸ್ತಿ ಅಂತ. ಯಾವ ಕಾರಣಕ್ಕಲ್ಲ, ಇದು ಸಾರ್ವಜನಿಕ ಆಸ್ತಿ. ಈ ಸಾರ್ವಜನಿಕ ಆಸ್ತಿಯನ್ನು ನಿಮ್ಮ ವಾಹನ ಅಥವಾ ಇನ್ಯಾವುದೋ ವಸ್ತುಗಳನ್ನು ಇಡೋದಕ್ಕೆ ಬಳಸ್ತೀರಿ ಅಂತ ಅಂದಾದ್ರೆ ಅದಕ್ಕೆ ಒಂದಿಷ್ಟು ನಿಗದಿತ ಚಾರ್ಜ್ ಅನ್ನು ವಿಧಿಸಲೇಬೇಕಾಗುತ್ತೆ ಅನ್ನುವಂಥದ್ದು ಈ ಡ್ರಾಫ್ಟ್ ಅಲ್ಲಿ ಇರುವ ಪ್ರಮುಖ ಅಂಶ. ಇಲ್ಲಿ ರಸ್ತೆಯನ್ನು ಯಾವ ರೀತಿ ವಿಭಾಗ ಮಾಡಿದ್ದಾರೆ ಅಂದ್ರೆ A-B-C ಅಂತ ವಿಭಾಗ ಮಾಡಿದ್ದಾರೆ. ಎ ವರ್ಗದಲ್ಲಿ ಬರುವಂತಹ ಏನು ರಸ್ತೆಗಳಲ್ಲಿ ಅಲ್ಲಿ ವಾಹನ ಅಂದ್ರೆ ಕಾರನ್ನ ಪಾರ್ಕ್ ಮಾಡಿದ್ರೆ ಅಲ್ಲಿ ಒಂದಿಷ್ಟು ದರ ನಿಗದಿ ಮಾಡ್ತಾರೆ, ಬಿ ಯಲ್ಲಿ ಒಂದಿಷ್ಟು ದರ ನಿಗದಿ ಮಾಡ್ತಾರೆ, ಸಿ ಯಲ್ಲಿ ಮತ್ತೊಂದಿಷ್ಟು ದರವನ್ನ ನಿಗದಿ ಮಾಡ್ತಾರೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಿದ್ರೆ, ಈಗ ಸಿ ವರ್ಗದಲ್ಲಿ ಏನಿದೆ ಅಂದ್ರೆ ಕಾರನ್ನು ಒಂದು ಗಂಟೆ ನಿಲ್ಲಿಸಿದ್ರೆ 40 ರೂಪಾಯಿ ಚಾರ್ಜ್ ಅನ್ನು ಅಂದ್ರೆ ಪಾರ್ಕಿಂಗ್ ಚಾರ್ಜ್ ಅನ್ನು ಪಡೆಯುವಂಥದ್ದು. ಏನಾದರೂ ಬಿ ವರ್ಗದ ರಸ್ತೆಯಲ್ಲಿ ನಿಲ್ಲಿಸಿದ್ರೆ 60 ರೂಪಾಯಿ ಚಾರ್ಜ್ ಅನ್ನು ಪಡೆಯುವಂಥದ್ದು. ಮತ್ತೆ ಎ ವರ್ಗದಲ್ಲಿ ನಿಲ್ಲಿಸಿದ್ರೆ 80 ರೂಪಾಯಿ ಪಾರ್ಕಿಂಗ್ ಪ್ರತಿ ಗಂಟೆಗೆ ಪಡೆಯುವಂತಹ ಒಂದು ವ್ಯವಸ್ಥೆಯನ್ನು ಈ ಡ್ರಾಫ್ಟ್ ನಲ್ಲಿ ಸೂಚಿಸಲಾಗಿದೆ ವೀಕ್ಷಕರೇ. ಹೀಗಾಗಿ ಇಲ್ಲಿನ ಈ ಒಂದು ಪ್ಲಾನ್ ನ ಪ್ರಮುಖ ಉದ್ದೇಶ ಏನಂದ್ರೆ, ರಸ್ತೆಯಲ್ಲೇ ಗಾಡಿ ನಿಲ್ಲಿಸಿ ಎದ್ದು ಹೋಗಿ ಏನೋ ಮಾಡ್ಕೊಂಡು ಬರುವಂತಹ ಒಂದು ಏನು ಕ್ರಮ ಇದೆಯಲ್ಲ ಅದನ್ನು ನಿಲ್ಲಿಸುವಂಥದ್ದು, ಮತ್ತು ಹಂಗೇನಾದರೂ ಸಾರ್ವಜನಿಕ ಸ್ಥಳವನ್ನ ಬಳಸಿದ್ರೆ ಅದಕ್ಕಾಗಿ ಒಂದಿಷ್ಟು ಹಣವನ್ನ ಅಥವಾ ಫೀಸ್ ಅನ್ನ ಹಾಕುವಂಥದ್ದೇ ಈ ಡ್ರಾಫ್ಟ್ ನ ಪ್ರಮುಖ ಉದ್ದೇಶ ವೀಕ್ಷಕರೇ. ಅವ್ರಿಗೆ ಯಾವುದು ತೊಂದರೆ ಆಗಬಾರ್ದು. ಮೆಟ್ರೋ ಜೊತೆಗೆ ಕೂಡ ಮೀಟಿಂಗ್ ಮಾಡಲಾಗಿದೆ. ನಮ್ಮ ಆಫೀಸಲ್ಲಿ GBA ಚೀಫ್ ಕಮಿಷನರ್ ಸಾಹೇಬರು ನಾವೆಲ್ಲ ಸೇರಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್, ಆರ್ಗನೈಸರ್ಸ್ ಮತ್ತು ಯಾರ್ಯಾರು ಸಂಬಂಧಪಟ್ಟ ಆಫೀಸರ್ಸ್ ಇದ್ದಾರೆ, ಬೆಸ್ಕಾಮ್, ಫೈರ್ ಎಲ್ಲರಿಗೆ, ಮತ್ತು ಇದರಲ್ಲಿ ಕೂಡ ಫೈರ್ದು ಇಂಜಿನ್ಸ್ ವ್ಯವಸ್ಥೆ, ಆ್ಯಂಬುಲೆನ್ಸಸ್, ಆಮೇಲೆ ಬೇರೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಬೆಸ್ಕಾಮ್ ಅವರು ಎಲ್ಲರೂ ಲಾಸ್ಟ್ಗೆ ಫೈರ್ ವರ್ಕ್ಸ್ ಬಗ್ಗೆ ಫೈರ್ ವರ್ಕ್ಸ್ದು ಇದೆ. ಬಟ್ ಇನ್ನು ಕೆಲವು ಕಂಡೀಷನ್ಸ್ ಗೋಸ್ಕರ ಪೆಂಡಿಂಗ್ ಇದೆ. ಮೋಸ್ಟ್ಲಿ ಆಗುತ್ತೆ, ಬಟ್ ಯಾಕೆಂದರೆ ಬೇರೆ ಬೇರೆ ಇಲಾಖೆಯಿಂದ NOC ಬರಬೇಕು. NOC ಬಂದಮೇಲೆ ಅದೂ ಲಾಸ್ಟಿಗೆ ಇರುತ್ತೆ. ಸೊ ದಯವಿಟ್ಟು ತಾವೆಲ್ಲ ಬಂದೇ ಬರ್ತೀರಾ. ಮತ್ತು ಪೊಲೀಸ್ಗೆ ಸಹಕರಿಸಲಿಕ್ಕೆ ಒಂದು ಮನವಿ ನಾವು ಎಲ್ಲರೂ ಇನ್ನು ಇದರಲ್ಲೊಂದು ಪ್ರಮುಖವಾದ ಅಂಶವನ್ನ ನಾವು ಗಮನಿಸಬೇಕು. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ನೀವು ನೋಡಿರ್ಬೋದು, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಒಬ್ಬರ ಮನೆ ಇರ್ತದೆ, ಆ ಮನೆಯ ಮುಂದೆ 2-3 ಕಾರ್ ನಿಲ್ಲಿಸಿರ್ತಾರೆ. ಅವರ ಮನೆಯ ಪಾರ್ಕಿಂಗ್ ಜಾಗನ ಖಾಲಿ ಬಿಟ್ಟಿರ್ತಾರೆ ಅಥವಾ ಅಲ್ಲಿ ಬೇರೆ ಏನಾದ್ರು ಇಟ್ಟಿರ್ತಾರೆ, ಮಕ್ಕಳ ಸೈಕಲ್ ಇನ್ನಿತ್ಯಾದಿ ವಸ್ತುಗಳನ್ನು ಇಟ್ಟಿರ್ತಾರೆ. ಅವರ ಕಾರ್ಗಳು ಮಾತ್ರ ರೋಡಲ್ಲಿ ಇರ್ತಾರೆ. ಕೆಲವರು ಮಾತ್ರ ಒಳಗೇನೂ ಇಟ್ಟಿರಬಹುದು. ಆದ್ರೆ ಬಹುತೇಕ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕಾರುಗಳನ್ನ ಸುದೀರ್ಘ ಕಾಲ ಅಂದ್ರೆ ಆ ಮನೆ ಇರೋ ತನಕ ಆ ಕಾರು ಅಲ್ಲೇ ಇರುತ್ತೆ. ಇದಕ್ಕೆ ಒಂದು ಪರಿಹಾರವನ್ನು ಕೂಡ ಈ ಡ್ರಾಫ್ಟ್ ನಲ್ಲಿ ಹೇಳಲಾಗಿದೆ. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಮನೆಯ ಮಾಲೀಕ ಏನಾದರೂ ತನ್ನ ಕಾರನ್ನ ರಸ್ತೆಯಲ್ಲಿ ಸತತವಾಗಿ ವರ್ಷಗಟ್ಟಲೆ ಇಡೋದಾದ್ರೆ ಅದಕ್ಕೊಂದು ಚಾರ್ಜ್ ಅನ್ನು ಕೂಡ ಫಿಕ್ಸ್ ಮಾಡಲಾಗಿದೆ. ಈಗ ನಮ್ಮಲ್ಲಿ ಇರುವ ಡ್ರಾಫ್ಟ್ನ ಮಾಹಿತಿ ಪ್ರಕಾರ ಏನು ಹ್ಯಾಚ್ ಬ್ಯಾಕ್ ಕಾರು ಅಂತ ಹೇಳ್ತೀವಲ್ಲ, ಆಲ್ಟೋ, ಸ್ವಿಫ್ಟ್ ಅಂತ ಸಣ್ಣ ಕಾರುಗಳೇನಿದಾವೋ, ಆ ಕಾರಿನ ಓನರ್ ಪ್ರತಿ ವರ್ಷ
ಕಾರು ನಿಲ್ಲಿಸಿದ್ದಕ್ಕೆ 15,000 ರೂಪಾಯಿ ಫೀಸನ್ನು GBAಗೆ ಕಟ್ಟಬೇಕಾಗುತ್ತೆ. ಇನ್ನು ಸೆಡಾನ್ ಕಾರು ಅಂತ ಹೇಳ್ತೀವಿ, ನಾವು ಟ್ಯಾಕ್ಸಿಯಲ್ಲಿ ಬಳಸ್ತಾರೆ, ಡಿಕ್ಕಿ ಇರುವಂಥ ಕಾರುಗಳ ಸೆಡಾನು, ಅದು 20,000 ರೂಪಾಯಿ ವಾರ್ಷಿಕವಾಗಿ ಕಟ್ಟಿ ಪರ್ಮಿಷನ್ ತಗೋಬೇಕು GBAನಿಂದ. ಇನ್ನು SUV ಅಂತ ನಾವೇನು ಹೇಳ್ತೀವಲ್ಲ, ಈ ಗ್ರ್ಯಾಂಡ್ ವಿಟಾರ್ ಆಗಲಿ, ಹ್ಯಾರಿಯರ್ ಆಗಲಿ, ಮತ್ತಿತರ ಬೇರೆ ಬೇರೆ ಕಂಪನಿಗಳ SUV ಕಾರುಗಳಿದ್ದಾವೆ. ಈಗ ಮಹೀಂದ್ರ ಸ್ಕಾರ್ಪಿಯೋದಂಥ ಕಾರುಗಳು ಪ್ರತಿ ವರ್ಷ 25,000 ರೂಪಾಯಿ GBAಗೆ ಕಟ್ಟುವ ಮೂಲಕ ನಾನು ಈ ಜಾಗದಲ್ಲಿ ಕಾರು ನಿಲ್ಲಿಸ್ತೀನಿ ಅನ್ನುವಂತಹ ಪರ್ಮಿಷನ್ ತಗೋಬೇಕಾಗತ್ತೆ. ಇದೇ ಈಗ ದೊಡ್ಡ ಚರ್ಚೆಗೆ ವಿಚಾರ ಆಗಿರುವಂಥದ್ದು. ಯಾಕಂದ್ರೆ ಇಷ್ಟು ದೊಡ್ಡ ಮೊತ್ತ ಸರಿಯಲ್ಲ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರದ್ದು. ಆದರೆ GBA ವಾದದ ಪ್ರಕಾರ ನೀವು ಕಾರು ನಿಲ್ಲಿಸುವಂತಹ ಜಾಗ ಅದು ನಿಮ್ಮದಲ್ಲ, ಅದು ಸಾರ್ವಜನಿಕರ ಸ್ವತ್ತು. ಸಾರ್ವಜನಿಕರ ಸ್ವತ್ತಿನಲ್ಲಿ ನೀವು ವಾಹನವನ್ನು ನಿಲ್ಲಿಸಿ ಅನುಭವಿಸುವಂಥದ್ದು ತಪ್ಪು. ಹೀಗಾಗಿ ಅದಕ್ಕೊಂದು ಚಾರ್ಜ್ ಕೊಡಬೇಕು, ಅದು ಸರ್ಕಾರದ ಖಜಾನೆ ಸಿಗುತ್ತೆ ಮತ್ತು ಅದು ಬೇರೆ ಬೇರೆ ಅಂದರೆ ಜನೋಪಯೋಗಿ ಕೆಲಸಕ್ಕೆ ಬಳಕೆ ಆಗುತ್ತೆ ಅನ್ನುವಂಥದ್ದೇ ಈ ಒಂದು ಡ್ರಾಫ್ಟ್ನ ಯೋಜನೆ. ವೀಕ್ಷಕರೇ, ಪಾರ್ಕಿಂಗ್ ಅಂತ ಮಾಡಿದ್ದಾರೆ, ಚಾರ್ಜ್ ಮಾಡ್ತಾರೆ. 1 ಅವರಿಗೆ 30ರಿಂದ 80 ರೂಪಾಯಿ ಮಾಡ್ತಾ ಇದ್ದಾರೆ, 30ರಿಂದ 80 ರೂಪಾಯಿ ಮಾಡ್ತಾ ಇದ್ದಾರೆ. ಆ 80 ರೂಪಾಯಿ ಮಾಡೋದ್ರಿಂದ ಒಂದು ಸ್ವಲ್ಪ, ಯಾಕಂದರೆ ಅವಾಯ್ಡ್ ಆಗುತ್ತೆ. ಯಾರು ಇಲ್ಲಿ ಪಾರ್ಕ್ ಮಾಡ್ತಾರೆ ಆ ಪಾರ್ಕಿಂಗ್ ಎಲ್ಲಲ್ಲ, ಅದನ್ನ ಸ್ವಲ್ಪ ನಿಂತು ಎತ್ಕೊಂಡು ಹೋಗ್ತಾರೆ. ಯಾಕಂದರೆ ಅಲ್ಲಿ ಇನ್ನೊಂದು ಹೇಳಬೇಕಂದ್ರೆ, ಅಲ್ಲಿ ಪಾರ್ಕ್ ಮಾಡೋರೆಲ್ಲ ಎಲ್ಲ ಮಾಲ್ಗಳಲ್ಲಿ ಹೋಗಿ ಅಥವಾ ಯಾವುದೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿ ಮಳಿಗೆಗಳಿಗೆ, ನಮ್ಮ ಮಳಿಗೆಗಳಿಗೆ ಹೋಗಿ ಅಲ್ಲೇನೋ ತಗೋಬೇಕಾದ್ರೆ ಅಲ್ಲೇ ಏನು ತಗೋಬೇಕಾದ್ರೆ ಆ ಕಾರ್ ಅವ್ರಿಗೆ ಕೀ ಕೊಟ್ಬಿಟ್ಟು ಕಾರ್ ಕೀ ಕೊಟ್ಟರೆ ಅವ್ರು ತಗೊಂಡೋಗಿ ಎಲ್ಲೋ ನಿಲ್ಸ್ಕೊಂಡಿರ್ತಾರೆ. ಅದನ್ನ ಆಮೇಲೆ ನೀವು ಕೆಲಸ ಆದಮೇಲೆ ಅವ್ರಿಗೆ ತಗೊಂಡಾದ್ಮೇಲೆ ಬಂದು ಕಾರಕ್ಕೆ ಕೀ ಕೊಡ್ತಾರೆ. ಇದು ಒಂದಿದೆ. ಎಲ್ಲ ಪಬ್ಗಳಿಂದ ಅದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಂದ ಎಲ್ಲ ತಗೊಂಡೋಗಿ ಈ ಕೆಲಸ ಮಾಡ್ತಾರೆ. ಅದು ಮಾಡಿರೋದು DK ಶಿವಕುಮಾರ್ ಮಾಡಿದ್ದು ಭಾಳ ಒಳ್ಳೆ ಕೆಲಸನೇ. ಗಾಡಿ ನಿಲ್ಸ್ಕೊಳಕ್ಕೆ ಅದಂತ ಈಗ ಆ ಸೆಲ್ಲರೆಲ್ಲ ಒಂದು ಬಿಸ್ನೆಸ್ ಮಾರ್ಕೆಟಿಂಗ್ ಆಗ್ಬಿಟ್ಟಿದೆ. ಅದೆಲ್ಲ ಒಂದು ಕಮರ್ಷಿಯಲ್ ಆಗಿಬಿಟ್ಟಿದೆ. ಸೆಲ್ಲರ್ ಯಾವುದೇ ಸೆಲ್ಲರ್ ಇದ್ರಿ ಅದೆಲ್ಲ ಕಮರ್ಷಿಯಲ್ ಆಗಿದೆ. ನೀವು ಸರ್ಕಾರದ ವೆಹಿಕಲ್ಗಳು ಎಲ್ಲ MLAಗಳು, MP ಗಳು, ಮಿನಿಸ್ಟ್ರುಗಳು, ಅವ್ರದ್ದು ಪರ್ಸನಲ್ಗಳು 3, 4, 5, 6, 7 ಇರ್ತವೆ. ಅವೆಲ್ಲ ವಿಧಾನಸೌಧ, ವಿಕಾಸಸೌಧ ಮತ್ತು ಎಲ್ಲೇ ಗೌರ್ಮೆಂಟ್ ಕಚೇರಿ, ಪೊಲೀಸ್ ಸ್ಟೇಷನ್ನು ಅಲ್ಲೆಲ್ಲ ನಿಲ್ಸೋಕ್ಕೆ ಎಲ್ಲೆಲ್ಲಿ ಇರುತ್ತೆ ಪಾರ್ಕ್ಗಳು ಹತ್ರ ನಿಲ್ಸೋದು. ಅದಕ್ಕೊಂದು ಇದಾಕಿ, ಫೈನ್ ಹಾಕಿ, ಅದಕ್ಕೊಂದು ಹಾಕಿ. ವೀಕ್ಷಕರಿಗೆ ಮೊದಲಾಗಿ ಪ್ರಶ್ನೆ ಬರುವಂಥದ್ದು, ಈ ಪಾರ್ಕಿಂಗ್ ನೀತಿ ಬೇಕಾ ಬೇಡ ಅನ್ನೋಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಪಾರ್ಕಿಂಗ್ ನೀತಿ ಬೇಕು ಅನ್ನುವ ಪರಿಸ್ಥಿತಿಯಲ್ಲೂ ಬೆಂಗಳೂರಿಲ್ಲ, ಬೇಡ ಅನ್ನುವ ಪರಿಸ್ಥಿತಿಯಲ್ಲೂ ಬೆಂಗಳೂರಿಲ್ಲ. ನಾನು ಮೊದಲೇ ಹೇಳಿದಂಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಯಾವ ಮಟ್ಟಕ್ಕೆ ಏರಿದಾಗಿದೆ ಅಂದರೆ, ಬೆಂಗಳೂರಿಗೊಂದು ಕಪ್ಪು ಚುಕ್ಕೆ ಅದು. ಬೆಂಗಳೂರನ್ನು ಗುರುತಿಸುವಂಥದ್ದು ಕೆಟ್ಟ ಟ್ರಾಫಿಕ್ನಲ್ಲಿ. ಬೆಂಗಳೂರಿನಲ್ಲಿ ಎಲ್ಲ ಇದೆ, ಸುಂದರ ಪರಿಸರ ಇದೆ, ವ್ಯವಸ್ಥೆ ಚೆನ್ನಾಗಿದೆ, ಇಲ್ಲಿನ ಎಲ್ಲ ಮೂಲ ಸೌಕರ್ಯಗಳು ಚೆನ್ನಾಗಿದೆ ಬೇರೆ ನಗರಗಳಿಗೆ ಹೋಲಿಸಿದ್ರೆ. ಆದರೆ ಇಲ್ಲಿನ ಟ್ರಾಫಿಕ್ ಕಪ್ಪು ಚುಕ್ಕೆ. ಗರಿಷ್ಠ ಅಂತಾರಾಷ್ಟ್ರೀಯ ವರದಿ ಪ್ರಕಾರನೇ ಕನಿಷ್ಠ 7ರಿಂದ 8 ಕಿಲೋಮೀಟರ್ ಒಬ್ಬ ಸಾಗಬೇಕಿದ್ರೆ 30ರಿಂದ 35 ನಿಮಿಷ ವಾಹನದಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಇನ್ನೂ ಕೆಲವು ಪ್ರದೇಶಗಳಿದಾವೆ, ಅಲ್ಲಂತೂ ಅದನ್ನು ಹೇಳೋದೇ ಬೇಡ, 1 ಗಂಟೆ 2 ಗಂಟೆ ಟ್ರಾಫಿಕ್ ಅಲ್ಲಿ ಕಳೆಯುವಂತ ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಈ ಒಂದು ಟ್ರಾಫಿಕ್ ಕಾರಣ ಆಗುವಂತಹ ಪಾರ್ಕಿಂಗ್ ಅನ್ನುವಂತ ವ್ಯವಸ್ಥೆಯನ್ನ ನಿಯಮಬದ್ಧವಾಗಿ ಮಾಡುವಂಥದ್ದು ಅತ್ಯಗತ್ಯ. ಆದ್ರೆ ಬೆಂಗಳೂರು ಈಗಾಗಲೇ ಬೆಳೆದು ಬಿಟ್ಟಿದೆ. ಬೆಂಗಳೂರಲ್ಲಿ ಸಾಕಷ್ಟು ವಾಹನಗಳು ಈಗಾಗಲೇ ಸೇರಿಬಿಟ್ಟಿದೆ. ಜೊತೆಗೆ ಇದುವರೆಗಿನ ಆಡಳಿತಗಳೇನಿದಾವೋ ಅವು ಪಾರ್ಕಿಂಗ್ ವ್ಯವಸ್ಥೆಯನ್ನು ಆರಂಭದಲ್ಲಿ ಪ್ಲಾನ್ಡ್ ಆಗಿ ಮಾಡೋಕ್ಕೆ ಹೊರಟಿಲ್ಲ. ಹೀಗಾಗಿ ವಾಹನಗಳಿದಾವೆ, ನಿಲ್ಸಕ್ಕೆ ಜಾಗ ಇಲ್ಲ. ಅವರೆಲ್ಲಿ ನಿಲ್ಲಿಸ್ತಾರೆ? ಹೋದ್ರೆ ಈಗ ಶಾಪಿಂಗ್ ಮಾಲ್ MG ರೋಡ್ಗೆ ಹೋಯ್ತು ಅಂದ್ರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳೇ ಇಲ್ಲ. ಸುತ್ತಮುತ್ತ ಏನ್ ಮಾಡ್ತಾರೆ? ರಸ್ತೆಯಲ್ಲಿ ನಿಲ್ಲಿಸಲೇಬೇಕು. ಹೀಗಾಗಿ ಈ ಒಂದು ಡ್ರಾಫ್ಟ್ನ ಬಗ್ಗೆ 2 ರೀತಿಯ ಅಭಿಪ್ರಾಯಗಳಿರುವುದಂತೂ ಸತ್ಯ. ವೀಕ್ಷಕರು, ಈಗ ನಾವೊಂದು ಪ್ರಮುಖವಾದ ವಿಚಾರವನ್ನು ಇಲ್ಲಿ ನಾನು ಗಮನಿಸ್ತೀನಿ. ಇದು ಅಂಕಿಅಂಶಗಳು. ಆ ಅಂಕಿಅಂಶಗಳನ್ನ ನೀವು ದಯವಿಟ್ಟು ಗಮನಿಸಿ. ಬೆಂಗಳೂರಲ್ಲಿ ಈಗ ವಾಹನಗಳ ಸಂಖ್ಯೆ 1,25,00,000ದಷ್ಟಿದೆ. ನಂಬಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರು ಜನ ಇರೋದು ಅಷ್ಟೇ, ವಾಹನಗಳಿರೋದು ಅಷ್ಟೇ. ಹಾಗಾಗಿ ಈ ಒಂದು ಪಾರ್ಕಿಂಗ್ನ ಸಮಸ್ಯೆ ಬಹುವಾಗಿ ಕಾಡ್ತಾ ಇರೋದು. ಅದರಲ್ಲೂ 85 ಲಕ್ಷದಷ್ಟು 2 ವೀಲರ್ಸ್ ಇದೆ. ಬೈಕು, ಕಾರು, ಸ್ಕೂಟರ್ಸ್, ಇವಿ ಎಲ್ಲ ಸೇರಿ 85 ಲಕ್ಷ ಇದೆ. 25 ಲಕ್ಷದಷ್ಟು ಕಾರ್ ಇದೆ. ಈ ಒಂದು ಪ್ರಮಾಣ ಇದೆಯಲ್ಲ 25 ಲಕ್ಷ, ಇದು ಬೆಂಗಳೂರು ಅಂದ್ರೆ ಭಾರತದ ನಗರದ ಪಾಲಿಗೆ ರೆಕಾರ್ಡ್. 25 ಲಕ್ಷ ಕಾರುಗಳು ಬೆಂಗಳೂರಿನ ಅಲ್ಲಿದೆ. ಹೀಗಾಗಿ ಅದು ಕೂಡ ದೊಡ್ಡ ಸಮಸ್ಯೆನೇ. ಅದ್ರ ಜೊತೆಗೆ ಉಳಿದ ಎಲ್ಲ ವೆಹಿಕಲ್ಗಳು ಇರ್ತವೆ, ಈ ಟೆಂಪೋ ಟ್ರ್ಯಾಕ್ಸ್ ಅಂತ ಬೇರೆ ಬೇರೆ ಈ ಕಮರ್ಷಿಯಲ್ ವೆಹಿಕಲ್ಗಳು, TTಗಳು ಏನೇನೋ ಬರ್ತಾವಲ್ಲ, ಟೆಂಪೋ ಟ್ರಾವೆಲ್ಗಳ, ಅವೆಲ್ಲ ಸೇರ್ಕೊಂಡ್ರೆ 1,25,00,000ದಷ್ಟು ವೆಹಿಕಲ್ಗಳಿರುವಂತ ಸತ್ಯ. ಇನ್ನೊಂದು ಅಂಕಿಅಂಶವನ್ನ ನೀವು ಗಮನಿಸಲೇಬೇಕು ವೀಕ್ಷಕರೇ. ಪ್ರತಿದಿನ ಬೆಂಗಳೂರಲ್ಲಿ ಆಸುಪಾಸು 2,000ದಷ್ಟು ಗಾಡಿಗಳು ರಿಜಿಸ್ಟ್ರೇಷನ್ ಆಗಿ ರೋಡ್ಗೆ ಬರ್ತದೆ. ಇನ್ನು ಹಬ್ಬ ಮತ್ತು ಈಗ ಗಣೇಶೋತ್ಸವ ಮತ್ತು ದಸರಾ, ದೀಪಾವಳಿ ಅಂತ ಹಬ್ಬ ವಿಚಾರಕ್ಕೆ ಬಂದ್ರಂತೂ ಅದು ಇನ್ನೂ ದುಪ್ಪಟ್ಟಾಗತ್ತೆ.
ಇಷ್ಟೊಂದು ವಾಹನಗಳು ಪ್ರತಿದಿನ ಏನಾದ್ರು ಬೆಂಗಳೂರಲ್ಲಿ ರೋಡ್ಗಿಳಿದ್ರೆ ನಿಲ್ಲಿಸೋದಿಲ್ಲಿ, ಓಡಾಡೋದಿಲ್ಲಿ, ಈ ವೆಹಿಕಲ್ಗಳು ಓಡಾಡೋದಿಲ್ಲಿ. 2,000ದಷ್ಟು ವಾಹನಗಳು ರೋಡಿಗೆ ಇಳಿದ ತಕ್ಷಣ ಅಷ್ಟು ವಾಹನಗಳಿಗೆ ನಿಲ್ಲಿಸುವಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಹೀಗಾಗಿ ಈ ಸಮಸ್ಯೆ ಉಲ್ಬಣಿಸಿದ ವೀಕ್ಷಕರೇ. ಇನ್ನೊಂದು ಪ್ರಮುಖವಾದ ವಿಚಾರವನ್ನ ಗಮನಿಸಬೇಕಾಗತ್ತೆ. ಬೆಂಗಳೂರಿನಲ್ಲಿ ಹಿಂದೆಯೇ ಅಂದ್ರೆ ಏನು BBMP ಇದ್ದಾಗಲೇ ಪಾರ್ಕಿಂಗ್ ವ್ಯವಸ್ಥೆಗೆ ಸಾಕಷ್ಟು ನಿಯಮಗಳಿದ್ದು. ಅಂದ್ರೆ ಯಾವನೋ ಒಬ್ಬ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟೋದಾದ್ರೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ತಳಮಾಡಿಯಲ್ಲಿ ಕೊಡಬೇಕನ್ನುವಂತ ನಿಯಮಗಳಿದ್ದು. ನಮ್ಮ ವ್ಯವಸ್ಥೆ ಅಂದ್ರೆ ನಾವು ಅದನ್ನ ಭ್ರಷ್ಟ ವ್ಯವಸ್ಥೆ ಅಂತ ಅನ್ಬಹುದು, ಕಾಸು ತಗೊಂಡು ನಕ್ಷೆಯನ್ನ ಅಪ್ರೂವ್ ಮಾಡಿ ಕೊಡುವಂತಹ ವ್ಯವಸ್ಥೆ ನಮ್ಮ ಬೆಂಗಳೂರಲ್ಲಿ ಇತ್ತು. ಹೀಗಾಗಿ ಬಹುತೇಕ ಕಟ್ಟಡಗಳು ನಾವೀಗ ಸ್ಟ್ರೀಟ್ ಅಲ್ಲಿ ಹೋಗುವ ನೋಡ್ತೀವಿ, ಸುತ್ತಮುತ್ತ ಇರುವಂತಹ ಯಾವುದೇ ಕಟ್ಟಡಗಳಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿಲ್ಲ. ಕೊಟ್ಟಿದ್ದಿದ್ರು ಅಲ್ಲಿ ಪಾರ್ಕಿಂಗ್ ಅಂತ ಬಿಟ್ಟಿದ್ದು, ನಕ್ಷೆಗೋಸ್ಕರ ಬಿಟ್ಟಿದ್ದು. ನಂತರ ಅದನ್ನ ಯಾವುದೋ ಸಣ್ಣ ಪುಟ್ಟ ಅಂಗಡಿಗಳಿಗೆ ಬಾಡಿಗೆ ಕೊಟ್ಟು ಅದನ್ನ ಅಲ್ಲೇ ನಿರ್ವಹಣೆ ಮಾಡ್ತಾರೆ. ಹೀಗಾಗಿ ಈ ವ್ಯವಸ್ಥೆಯಿಂದಾಗಿ ಬೆಂಗಳೂರಿನ ಬಹುತೇಕ ಕಟ್ಟಡಗಳ ಪಕ್ಕ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಹೀಗಾಗಿ ಸಮಸ್ಯೆ ಉಲ್ಬಣಿಸಿದ ವೀಕ್ಷಕರೇ. ಇನ್ನೊಂದು ಪ್ರಮುಖವಾದ ಒಂದು ಸಂಗತಿಯನ್ನು ಇಲ್ಲಿ ಗಮನಿಸಬೇಕು. ಈ ಡ್ರಾಫ್ಟ್ ಅಲ್ಲಿ ಖಾಲಿ ನಿವೇಶನವನ್ನ ಈ ಪಾರ್ಕಿಂಗ್ ವ್ಯವಸ್ಥೆಯಾಗಿ ಬಳಸುವಂತದ್ದು, ಇದು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಯೋಜನೆ ಚೆನ್ನಾಗಿದೆ. ಈಗ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಖಾಲಿ ನಿವೇಶನಗಳು ಹಂಗೆ ಬಿದ್ದಿದೆ. ಅವರು 2-3 ಕಡೆ ಸೈಟ್ ಇರ್ತಾರೆ, ಯಾವುದೋ ಒಂದು ಕಡೆ ಮನೆ ಇಟ್ಟಿರ್ತಾರೆ, ಮತ್ತೊಂದು ಕಡೆ ಖಾಲಿ ಬಿಟ್ಟಿರ್ತಾರೆ. ಇಂಥ ಸೈಟ್ಗಳನ್ನ ಗುತ್ತಿಗೆ ಆಧಾರದಲ್ಲಿ ಪಡ್ಕೊಂಡು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ನಿರ್ಮಿಸುವಂತದ್ದು GBA ಅದು ಯೋಜನೆ. ಅದು ಎಷ್ಟು ಮಟ್ಟಿಗೆ ಪಾರ್ಟಿಕಲ್ ಗೊತ್ತಿಲ್ಲ, ಬಟ್ ರಸ್ತೆಯಿಂದ ವಾಹನಗಳನ್ನ ಹೊರಗಡೆ ಪಾರ್ಕಿಂಗ್ ಮಾಡೋದೇ ಇದರ ಪ್ರಮುಖ ಉದ್ದೇಶ ವೀಕ್ಷಕರೇ. ಇನ್ನು ಪ್ರಮುಖವಾದ ಒಂದು ಸಮಸ್ಯೆ ಇರುವಂತದ್ದು ಫುಟ್ಪಾತ್ ಮೇಲೆ ವೆಹಿಕಲ್ ನಿಲ್ಲಿಸುವಂತದ್ದು. ಇಲ್ಲಿ ಯಾವುದೋ ಒಂದು ಚಂದದ ಫುಟ್ಪಾತ್ ಕಾಣಿಸ್ತು ಅಂದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೊಂದು 100 ಬೈಕ್ಗಳು, ಒಂದು 5 ಕಾರ್ಗಳು ಇರ್ತವೆ. ಜನ ಓಡಾಡೋದಿಲ್ಲ ಎನ್ನುವಂತ ಪ್ರಶ್ನೆ ಸಹಜ. ಬೆಂಗಳೂರಲ್ಲಿ ಈಗಾಗಲೇ ಪಾದಚಾರಿ ಮಾರ್ಗದ ತೆರವು ಕಾರ್ಯಾಚರಣೆ ಜೋರಾಗಿ GBA ಅಂಡರ್ ನಡೀತಾ ಇದೆ. ಆದರೆ ಅದಕ್ಕೆ ಪರ ವಿರೋಧ ಎರಡೂ ಬರ್ತಾ ಇದೆ. ಆದರೆ ಪರ ಇರುವಂತಹ ಸಂಖ್ಯೆ ಜಾಸ್ತಿ ಇದೆ. ಇಲ್ಲೂ ಕೂಡ ಹಾಗೆ ಏನಾದ್ರೂ ಇದರಲ್ಲಿ ನಿಲ್ಲಿಸಿದ್ರೆ, ಅಂದ್ರೆ ಫುಟ್ಪಾತ್ ಮೇಲೆ ನಿಲ್ಲಿಸಿದ್ರೆ ಅದರ ದಂಡದ ಪ್ರಮಾಣವನ್ನು ದೊಡ್ಡ ಮಟ್ಟಿಗೆ 1,000 ರೂಪಾಯಿಗಿಂತಲೂ ಅದಕ್ಕೆ ಹೆಚ್ಚಿಸುವಂತಹ ಒಂದು ಯೋಜನೆ ಕೂಡ ಇದೆ. ಈಗಾಗಲೇ ಕೃಷ್ಣ ಬೈರೇಗೌಡ ಅವರು ಈ ಬಗ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. CM ಅವರಿಗೆ, ಸಾರಿಗೆ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ದಂಡವನ್ನು 5,000ಕ್ಕೆ ಏರಿಸಿ ಅನ್ನುವಂತ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಕಡೆ GBA ಕೂಡ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದೆ ವೀಕ್ಷಕರೇ. ಒಟ್ಟಾರೆಯಾಗಿ ಇಲ್ಲಿ ಇರುವಂತದ್ದು ಏನಂದ್ರೆ ವಾಹನಗಳು ರಸ್ತೆಯಲ್ಲಿ ನಿಲ್ಲಿಸಬಾರದು, ನಿಗದಿತ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಬೇಕನ್ನುವಂಥದ್ದು ಉದ್ದೇಶ. ಹೀಗಾಗಿ ಇನ್ನೊಂದು ಪ್ರಯತ್ನವನ್ನು ಕೂಡ ಈ ಡ್ರಾಫ್ಟ್ ಅಲ್ಲಿ ಮಾಡಲಾಗಿದೆ. ನಿಗದಿತ ಅವಧಿ ಅಂದ್ರೆ 1 ಗಂಟೆಗೆ 80 ರೂಪಾಯಿ ನಾನು ಚಾರ್ಜ್ ಅಂತ ಏನು ಹೇಳಿದ್ನಲ್ಲ ಹಿಂದೆ, ಅದು ದಾಟಿದ್ರೆ ಅದು ದುಪ್ಪಟ್ಟಾಗುತ್ತೆ. ಅದು 1.5 ಗಂಟೆ ಹೋಯ್ತು ಅಂದ್ರೆ ಪಾರ್ಕಿಂಗ್ ಚಾರ್ಜ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈ ಒಂದು ವ್ಯವಸ್ಥೆಯನ್ನು ಕೂಡ ಈ ಒಂದು ಡ್ರಾಫ್ಟ್ ಅಲ್ಲಿ ಸೇರಿಸಲಾಗಿದೆ. ಹೀಗಾಗಿ ಕೆಲವರು ಏನ್ ಮಾಡ್ತಾರೆ ಅಂತ ಎಲ್ಲ ಒಂದು ಕಡೆ ಗಾಡಿ ಬಿಸಾಕಿ ಎಲ್ಲ ಹೋಗಿ ದಿನವೆಲ್ಲ ಸುತ್ತಾಡಿ ಮತ್ತೆ ಬಂದು ಗಾಡಿ ತಗೊಂಡು ಹೋಗ್ತಾರೆ. ಅಷ್ಟು ಹೊತ್ತು ಆ ಗಾಡಿ ಡಿಸ್ಟರ್ಬ್ ಮಾಡ್ತಾ ಇರ್ತದೆ ಬೇರೆ ವೆಹಿಕಲ್ಗಳಿಗೆ. ನಿಗದಿತ ಅವಧಿಗಿಂತ ಹೆಚ್ಚಿನ ಕಾಲ ಅಲ್ಲಿ ನಿಲ್ಲಿಸಿದ್ರು ಅದನ್ನ ಅದರ ಮೇಲೆ ಒಂದು ಫೀಸ್ ಆಗುವಂತ ಒಂದು ವ್ಯವಸ್ಥೆ ಕೂಡ ಇದೆ ವೀಕ್ಷಕರೇ. ಈ ಪ್ರಮುಖವಾಗಿ ಇಲ್ಲಿ ಬರುವಂತದ್ದು ಎಲ್ಲೆಲ್ಲಿ ಪಾರ್ಕ್ ಮಾಡುವಂತಿಲ್ಲ ಅಂತ ಒಂದು ಡ್ರಾಫ್ಟ್ ನಲ್ಲಿ ಕೆಲವು ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಜಂಕ್ಷನ್ ಇರುತ್ತೆ, ಮೇನ್ ಜಂಕ್ಷನ್ ಅಂತ ಹೇಳ್ತೀವಿ. ಈಗ ಬೆಂಗಳೂರಲ್ಲಿ ತುಂಬಾ ಆ ತರದ ಜಂಕ್ಷನ್ಗಳಿದ್ದಾವೆ. ಅಂತ ಜಂಕ್ಷನ್ಗಳು 100 ಮೀಟರ್ ಆಸ್ಪಾಸಲ್ಲಿ ಯಾವ ಕಾರಣಕ್ಕೂ ನಿಲ್ಲಿಸುವಂತಿಲ್ಲ. ಈಗ MG ರೋಡ್ ನಾನು ಎಕ್ಸಾಂಪಲ್ ಆವಾಗದಿಂದ ತಗೊಳ್ತೀನಿ, ಮತ್ತೊಮ್ಮೆ ತಗೊಳ್ತೀನಿ. ಅದೇ ಮಣಿಪಾಲ್ ಸೆಂಟ್ರು, ಟ್ರಿನಿಟಿ ಸರ್ಕಲ್, ಏರ್ಪೋರ್ಟ್ ರೋಡ್ ಅಲ್ಲಿರುವಂತಹ ಕೆಲವು ಸರ್ಕಲ್ಗಳು, ಈ ಹೆಬ್ಬಾಳ ಸುತ್ತಮುತ್ತಲಿದೆ, ಅಲ್ಲಿ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ವೆಹಿಕಲ್ ಅನ್ನು ನಿಲ್ಲಿಸುವಂತಿಲ್ಲ. ಇನ್ನು ಸಣ್ಣ ಜಂಕ್ಷನ್ಗಳು, ಪ್ರಮುಖ ರಸ್ತೆಗಳು ಇರ್ತಲ್ಲ, 5 ಮೀಟರ್ ವ್ಯಾಪ್ತಿ 50 ಮೀಟರ್ ವ್ಯಾಪ್ತಿಯಲ್ಲಿ ವಾಹನಗಳನ್ನು ನಿಲ್ಲಿಸುವಂತಿಲ್ಲ. ಸಿಗ್ನಲ್ ಇಲ್ಲದ ಜಂಪ್ಗಳ ಸುತ್ತಮುತ್ತಲಿ ಪಾರ್ಕಿಂಗ್ ನಿರ್ಬಂಧನೆ ಮಾಡುವಂತದ್ದೊಂದು ಯೋಜನೆ ಕೂಡ ಇದೆ. ಇನ್ನು ಬಸ್ ನಿಲ್ದಾಣ ಅಂತ ಬರುತ್ತೆ. ಈಗ ಸ್ಯಾಟಲೈಟ್ ಬಸ್ ನಿಲ್ದಾಣ ಆಗಲಿ, ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಲಿ, ಅಥವಾ ಬೇರೆ ಬೇರೆ ಬಸ್ ನಿಲ್ದಾಣಗಳು ಅಲ್ಲಲ್ಲಿ ಇದೆ ಬೆಂಗಳೂರಲ್ಲಿ. ಅಂತ ಕಡೆ 25 ಮೀಟರ್ ದೂರದಲ್ಲಿ ಯಾವುದೇ ಪಾರ್ಕಿಂಗ್ ಮಾಡಬಾರದು ಅನ್ನುವಂಥ ನಿಯಮ ಗುಣ ತರುವ ಒಂದು ಪ್ರಸ್ತಾಪನೆ ಕೂಡ ಈ ಡ್ರಾಫ್ಟ್ ಅಲ್ಲಿ ಇದೆ ವೀಕ್ಷಕರೇ. ಇನ್ನು ಇದು ಯಶಸ್ವಿ ಆಗಿರುವಂತಹ ಮಾದರಿಯ ಅಥವಾ ಬೇರೆ ಯಾವುದಾದ್ರೂ ನಗರದಲ್ಲಿ ಭಾರತದ ಬೇರೆ ಯಾವುದಾದ್ರೂ ನಗರದಲ್ಲಿ ಈ ತರದ ಯೋಜನೆ ಇತ್ತ ಅನ್ನುವಂಥ ಪ್ರಶ್ನೆ ಬರುತ್ತೆ. ಖಂಡಿತವಾಗಿಯೂ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಏನಂದ್ರೆ ಡೆಲ್ಲಿಯಲ್ಲಿ ಈ ರೀತಿ ಮಾಡಿದ್ರು 2018ರಲ್ಲಿ ಆಪ್ ಸರ್ಕಾರ ಇದ್ದಾಗ ಈ ರೀತಿಯ ಒಂದು ಡ್ರಾಫ್ಟ್ ಅನ್ನು ರೆಡಿ ಮಾಡಿದ್ರು. 2019ರಲ್ಲಿ ಅದಕ್ಕೆ ಚಾಲನೆ ಕೂಡ ಕೊಟ್ಟಿದ್ರು. ಕಂಪ್ಲೀಟ್ಲಿ ಫೇಲ್ ಆಯಿತು. ಯಾಕಂದ್ರೆ ಅಲ್ಲಿ ವೆಲ್ಫೇರ್ ಅಸೋಸಿಯೇಷನ್ಗಳು ತೀರಾ ವಿರೋಧ ವ್ಯಕ್ತಪಡಿಸಿದ್ವು. ಯಾಕಂದ್ರೆ ಇದು ಅಸಾಧ್ಯವಾದ ಮಾತು ಅನ್ನುವಂಥ ಒಂದು ವಿರೋಧ ವ್ಯಕ್ತವಾದ ಬಳಿಕ ಅದು ಫೇಲ್ ಆಯಿತು. ಆ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದ್ದಂತೂ ಹೌದು, ಒಂದು ವಿಫಲವಾದ ಒಂದು ಪ್ರಯತ್ನವನ್ನ ನಮ್ಮ ಕಣ್ಣ ಮುಂದೆ ಇದೆ. ಹಾಗಾಗಿ ಬೆಂಗಳೂರಿನ ಯೋಜನೆ ಇನ್ನೂ ಪ್ರಶ್ನಾರ್ಹವಾಗಿಯೇ ಉಳಿದಿದೆ ವೀಕ್ಷಕರೇ. ಇನ್ನು ವಿದೇಶದ ವಿಚಾರಕ್ಕೆ ಬಂದಾಗಲೂ ನಾನು ಕೆಲವು ಮಾತುಗಳನ್ನು ಹೇಳಬೇಕಾಗುತ್ತೆ. ವಿದೇಶಗಳಲ್ಲಿ ಶಿಸ್ತಿದೆ, ಒಂದು ನಿಯಮಗಳನ್ನು ಚೆನ್ನಾಗಿ ಪಾಲಿಸ್ತಾರೆ. ಆದರೂ ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್, ಬ್ರಿಟನ್, ಲಂಡನ್, ಸಿಂಗಾಪುರದಂಥ ನಗರಗಳಲ್ಲಿ ಕೂಡ ವಾಹನಗಳನ್ನ ರಸ್ತೆಯಲ್ಲಿ ನಿಲ್ಲಿಸುವಂತಿಲ್ಲ. ನಿಲ್ಲಿಸಿದ್ರೆ ಚಾರ್ಜ್ ಆಗ್ತಾರೆ ಅಥವಾ ಗಾಡಿಯನ್ನು ಟೋಯಿಂಗ್ ಮಾಡ್ತಾರೆ. ಈಗ ಅಲ್ಲೆಲ್ಲ ಸ್ಟ್ರಿಕ್ಟ್ ಆಗಿದೆ. ಅಷ್ಟರ ಮಟ್ಟಿಗಿನ ಸ್ಟ್ರಿಕ್ಟ್ ಬೆಂಗಳೂರಿಗೆ ಅಪ್ಲೈ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ಪ್ರಮುಖ ಪ್ರಶ್ನೆ. ಇನ್ನು ಪಾರ್ಕಿಂಗ್ ನೀತಿಗೆ ವಿರೋಧ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನಾವು ಇಲ್ಲಿ ಗಮನಿಸಲೇಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ನಾನು ಈಗಾಗಲೇ ಸಾಕಷ್ಟು ಸಲ ವಿವರಿಸಿದೆ, ಈ ನಮ್ಮ ಎಪಿಸೋಡ್ ವಿವರಿಸಿದೆ. ಬೆಂಗಳೂರಲ್ಲಿ ಜಾಗ ಇಲ್ಲ, ಗಾಡಿ ಲೆಕ್ಕಕ್ಕಿಂತ ಜಾಸ್ತಿ ಇದೆ. ಅದಕ್ಕಿಂತಲೂ ಆಚೆ ಈಗಾಗಲೇ ಬೆಂಗಳೂರು ದೊಡ್ಡ ಮಟ್ಟಿಗೆ 200
ಚದರ ಕಿಲೋಮೀಟರ್ ವ್ಯಾಪ್ತಿಯಷ್ಟು ಬೆಂಗಳೂರು ವಿಸ್ತರಣೆ ಆಗಿದೆ. ಆದರೆ ಪಾರ್ಕಿಂಗ್ ವ್ಯವಸ್ಥೆ ಬಹಳ ಕನಿಷ್ಠ ಇದೆ ಮತ್ತು ಮನೆ ಕಟ್ಕೊಂಡವರು ಕೂಡ ಒಳಗೆ ಪಾರ್ಕಿಂಗ್ ಇಟ್ಟಿಲ್ಲ. ಇನ್ನು ಮಾರ್ಪಾಡು ಮಾಡುವಂಥದ್ದು ಅಷ್ಟು ಸುಲಭನೂ ಅಲ್ಲ. ಯಾಕಂದ್ರೆ ಮನೆಗಿನ ಗೋಡೆ ಹೊಡೆದು ಇನ್ನು ಪಾರ್ಕಿಂಗ್ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಆದರೂ ಅದು ಗರಿಷ್ಠ 50%ನಷ್ಟು ಮಾತ್ರ ಯಶಸ್ವಿ ಕಾಣಬಹುದು. ಹೀಗಾಗಿ ಇದಕ್ಕೆ ವಿರೋಧ ಬಂದಿದೆ. ಈಗಾಗಲೇ ಪ್ರತಿಪಕ್ಷಗಳು ಜನರ ಪರವಾಗಿ ಮಾತಾಡ್ತೀನಿ ಅನ್ನುವಂಥ ಕಾರಣಕ್ಕೆ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಡ್ರಾಫ್ಟ್ ಸರಿ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇದೆ ವೀಕ್ಷಕರೇ. ಇನ್ನು ಇದಕ್ಕೆ ಪರಿಹಾರ ಏನು ಅನ್ನುವಂಥ ಒಂದು ಅಂಶ ಕೂಡ ನಾವು ಗಮನಿಸಬೇಕಾದ್ರೆ ಸರ್ಕಾರ ಅಥವಾ GB ಏನು ಮಾಡಬೇಕಂತ ಅನ್ನುವಂಥದ್ರೆ ಸರಳವಾದ ಪರಿಹಾರ ಅಂದ್ರೆ ಇನ್ನು ಮುಂದೆ ಬೆಂಗಳೂರು ಬೆಳೆಯೋದಿದ್ರೆ ಪಾರ್ಕಿಂಗ್ ಅನ್ನು ಯಾವ ರೀತಿ ಗುರುತಿಸಬಹುದು, ಈಗ ಹೊಸ ಲೇಔಟ್ಗಳಲ್ಲಾಗಲಿ ಯಾವ ರೀತಿ ಮಾಡಬಹುದು ಅನ್ನುವಂಥ ಯೋಚನೆ ಕೂಡ ಮಾಡಬೇಕಾಗುತ್ತೆ. ಅದಕ್ಕಿಂತ ಮಿಗಿಲಾಗಿ ಹೈ ರೈಸಿಂಗ್ ಬಿಲ್ಡಿಂಗ್ ಅಂತೇವೆ, ಅಪಾರ್ಟ್ಮೆಂಟ್ಗಳೇನಿರ್ತಾವಲ್ಲ ಅಂತ ಕಟ್ಟಡಗಳಿಗೆ ಹೆಚ್ಚಿನ ಅವಕಾಶಗಳು ಕೊಟ್ಟು ಅಲ್ಲಿ 1, 2, 3 ತಳಮಹಡಿಯಲ್ಲಿ ಸಾಕಷ್ಟು ಪಾರ್ಕಿಂಗ್ ಅನ್ನು ಇಡಬಹುದು. 400 ಮನೆ ಇತ್ತು ಅಂದ್ರೆ 400 ಪಾರ್ಕಿಂಗ್ ಕೊಟ್ಟರೆ ಸಾಕಾಗುತ್ತೆ, ಸಮಸ್ಯೆಗಳಲ್ಲೇ ಬಗೆಹರಿಯುತ್ತೆ. ಹೆಚ್ಚುವರಿ ಒಂದು 10-20 ಪಾರ್ಕಿಂಗ್ ಇಟ್ಟರು ಅಲ್ಲಿ ಕೂಡ ಸಮಸ್ಯೆ ಬಗೆಹರಿಯುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡೋದು ಕೂಡ ಅಗತ್ಯ ಆಗಿರುತ್ತೆ ವೀಕ್ಷಕರೇ. ಇನ್ನು ಅಂತಿಮವಾಗಿ ಈ ಒಂದು ಚರ್ಚೆಯನ್ನು ನಾವು ಮುಗಿಸೋದಿದ್ರೆ ಈಗಿನ ಮಟ್ಟಕ್ಕೆ ನೋಡೋದಾದ್ರೆ ಈ ಒಂದು ಪಾರ್ಕಿಂಗ್ ಚಾರ್ಜ್ ಮತ್ತು ವಾರ್ಷಿಕವಾದ ಏನು ಫೀಸ್ಗಳು ಅಂತ ಏನು ಹೇಳಿದೇವಲ್ಲ ಅದು ದುಬಾರಿ ಅಂತ ಖಂಡಿತ ಅನಿಸುತ್ತೆ. 25,000 ರೂಪಾಯಿ ಪ್ರತಿ ವರ್ಷಕ್ಕೆ ಅನ್ನುವಂಥದ್ದು ದುಬಾರಿ ಅಂತೂ ಹೌದು. ಆದರೆ ಪಾರ್ಕಿಂಗ್ ವಿಚಾರದಲ್ಲಿ ನಾವು ಮೈಮರೆಯುವಂತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಾರ್ಹ ವಿಚಾರ. ಯಾಕಂದ್ರೆ ಬೆಂಗಳೂರು ಇವತ್ತಲ್ಲ ನಾಳೆ ಅಲ್ಲ ಮತ್ತೆ ಇನ್ನಷ್ಟು ದಿನ ಆದಾಗ ಇನ್ನಷ್ಟು ಬೆಳೀತದೆ, ವಾಹನಗಳು ಬರುವ ಸಂಖ್ಯೆ ಜಾಸ್ತಿ ಆಗುತ್ತೆ. ಸಾರ್ವಜನಿಕ ಸಾರಿಗೆ ಬಗ್ಗೆ ಬೆಂಗಳೂರಿನಲ್ಲಿ ನಿರಾಸಕ್ತಿ ಜಾಸ್ತಿ. ಯಾಕಂದ್ರೆ ಇಲ್ಲಿನ ಸಾರ್ವಜನಿಕ ಸಾರಿಗೆ ಕೂಡ ಬೇರೆ ನಗರಕ್ಕೆ ಹೋಲಿಸಿದ್ರೆ ದುಬಾರಿ ಕೂಡ. ಹಾಗಾಗಿ ಸ್ವಂತ ವಾಹನವನ್ನು ಬಳಸುವವರ ಸಂಖ್ಯೆ ಬೆಂಗಳೂರಲ್ಲಿ ಜಾಸ್ತಿ ಇದೆ. ಈ ನಿಟ್ಟಿನಲ್ಲಿ ಪಾರ್ಕಿಂಗ್ ವಿಚಾರವನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ, ಖಂಡಿತವಾಗಿ ಅದಕ್ಕೊಂದು ಪರಿಹಾರ ಬೇಕು. GBA ಈಗ ಡ್ರಾಫ್ಟ್ ಸಿದ್ಧಪಡಿಸಿದೆ, ನೋಡೋಣ ಅವರು ಅದರ ಬಗ್ಗೆ ಏನೆಲ್ಲ ಆಕ್ಷೇಪ ಬರ್ತವೆ ಮತ್ತು GBAಗೆ ಈ ಒಂದು ನಿಯಮವನ್ನ ಜಾರಿಗೆ ತರುವಂತಹ ಶಕ್ತಿ ಸಿಗುತ್ತಾ, ಸರ್ಕಾರ ಈ ನಿಟ್ಟಿನಲ್ಲಿ ಸ್ಪಂದನೆ ಮಾಡುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಹ ವಿಚಾರನೆ. ಈ ಬಗ್ಗೆ ನಿಮ್ಮ ಕಮೆಂಟ್ ಏನು ಅಂತ ಹೇಳೋದನ್ನ ತಿಳಿಸಿ. ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಫೋಕಸ್ ಫುಲ್ಲರ್ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿ ತನಕ ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.